ಓಕೆ, ಇನ್ನು ನಾಗಪುರ ದಕ್ಷಿಣದಲ್ಲಿ ದೇವೇಂದ್ರ ಫಡ್ನವೀಸ್ಗೆ ಲೀಡ್, ಕಾಂಗ್ರೆಸ್ನ ನಾನಾ ಪಟೋಲೆಗೆ ಲೀಡ್ ಸಿಗ್ತಾ ಇದೆ ಅಂತಕ್ಕಂಥದ್ದು. ಸಿಎಂ ಏಕನಾಥ್ ಶಿಂದೆ ಕೆಲವು ಕ್ಷೇತ್ರವಾರು ನಮಗೆ ರಿಸಲ್ಟ್ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ. ನಾಗ್ಪುರ ದಕ್ಷಿಣದಿಂದ ಸ್ಪರ್ಧಿಸಿರ್ತಕ್ಕಂಥ DCM ದೇವೇಂದ್ರ ಫಡ್ನವೀಸ್ ಅಲ್ಲಿ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನ ನಾನಾ ಪಟೋಲೆ ಅವರು ಕೂಡ ಮುನ್ನಡೆಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಆರಂಭದಿಂದಲೂ ಕೂಡ ಅವರು ಲೀಡನ್ನು ಕಾಯ್ದುಕೊಂಡು ಬಂದಿದ್ದಾರೆ ಏಕನಾಥ್ ಶಿಂದೆ. ಸೊ ಇದು ಮಹಾರಾಷ್ಟ್ರದ ಕೆಲವು VIP ಕ್ಷೇತ್ರಗಳು ನಾವು ಹೇಳ್ತಾ ಇರ್ತಕ್ಕಂಥದ್ದು. ಚನ್ನಪಟ್ಟಣದಲ್ಲಿ 4ನೇ ಸುತ್ತು ಮತ ಎಣಿಕೆ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. JDSಗೆ 1155 ಮತಗಳ ಮುನ್ನಡೆ, ಅದೇ ನಂಬರ್ ಮೇಂಟೈನ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅಲ್ಲಿ 5ನೇ ಸುತ್ತಿಗೆ ಹೋಗಿಲ್ಲ, 4ನೇ ಸುತ್ತಿನ ಮುಕ್ತಾಯದಲ್ಲಿ ನಿಖಿಲ್ ಕುಮಾರ್ ಜಾರ್ಖಂಡ್ ನೋಡ್ಕೊಳ್ಳಿ ಅರವಿಂದ್. ಆಗ್ಲೇ ಮಹಾರಾಷ್ಟ್ರದ್ದು ಅವರು ಮ್ಯಾಜಿಕ್ ನಂಬರ್ ಏನ್ ಬೇಕಾಗಿತ್ತು 145 ಹೋಗ್ಬಿಟ್ಟು 142ಕ್ಕೆ ಬಂದಿದ್ದಾರೆ. ಜಾರ್ಖಂಡ್ ನೋಡಿ ಎಂಥ ವಿಪರೀತವಾಗಿ ಹೋಗಿದೆ. JMM ಪೂರ್ತಿಯಾಗಿ 38ವರೆಗೂ ಹೋಗಿದ್ರು. ತದನಂತರ ಈಗ 34ಕ್ಕೆ ಬಂದು ಕೂತಿದ್ದಾರೆ. ಬಿಜೆಪಿ 42ಕ್ಕೆ ಹೋಗಿ ನಿಂತ್ಕೊಳ್ತಾ ಇದೆ. ಈ ಬಾರಿ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದವ್ರು. ಕಾರಣ ಕಳೆದ ಬಾರಿ JMM ಜೊತೆಗಿದ್ದಂತಹ ಬಿಜೆಪಿ ಆಚೆ ಬಂದು ಈ ಬಾರಿ ಸ್ಪರ್ಧೆಯನ್ನ ಮಾಡಿದ್ರು. ಅದರಲ್ಲಿ ಚಂಪೈ ಸೋರೆನ್ ಮಾತ್ರ ಬಿಜೆಪಿ ಜೊತೆಗೆ ಸೇರ್ಕೊಂಡ್ರು. ಅವ್ರಿಗೀಗ 42ಕ್ಕೆ ಹೋಗ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ಬೇಕಾಗಿರೋದೇ ಅಷ್ಟು 42. ಅಲ್ಲಿ ಬೇಕಾಗಿರೋದು 81 ಓವರ್ ಆಲ್ ವಿಧಾನಸಭಾ ಕ್ಷೇತ್ರಗಳು. ಅದರಲ್ಲಿ 42 ಮ್ಯಾಜಿಕ್ ನಂಬರ್ ಬೇಕಾಗಿದೆ. ಆಲ್ಮೋಸ್ಟ್ ಅವ್ರು ಮ್ಯಾಜಿಕ್ ನಂಬರ್ ಬಂದು ಕೂತಿದ್ದಾರೆ. ಇನ್ನು ಚನ್ನಪಟ್ಟಣ 4ನೇ ಸುತ್ತು ಕೂಡ ಮುಕ್ತಾಯವಾಗಿದೆ. ಅಲ್ಲೂ ಕೂಡ ಈಗ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. 1155 ಮತಗಳ ಮುನ್ನಡೆ, 20,676 ಮತಗಳನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ಆಗಿರುವಂತದ್ದು 2 ಲಕ್ಷ ಮತಗಳು ಚಲಾವಣೆ ಆಗಿರೋದು, 2 ಲಕ್ಷದ ಚಿಲ್ಲರೆ. ಹಾಗಾಗಿ ಇನ್ನೂ ಬಹಳ ಇದೆ ರೀ ಚನ್ನಪಟ್ಟಣ ಕತೆ. ಒಂದೊಂದು ಸುತ್ತಿನಲ್ಲೂ ಕೂಡ 10,000 ಮತಗಳಿದೆ ಅಂತ ಲೆಕ್ಕ ಹಾಕೊಳ್ಬಹುದು. ಬಟ್ ಕುತೂಹಲ ಮೂಡಿಸೋದು ಅದೇ ಅಲ್ವಾ, ಒಂದೊಂದು ಸುತ್ತಲೂ ಎಷ್ಟು ಲೀಡ್ ಬರ್ತಾ ಹೋಗ್ತಾರೆ. ಈಗ ಏಕಾಏಕಿ ಢಮ್ ಅಂತ ನಾವು ಒಂದು ರಿಸಲ್ಟ್ ಗೆಲುವು ಸೋಲು ಕೊಡಕ್ಕೂ ಆಗಲ್ಲ. ಹಂತ ಹಂತವಾಗಿ ನಾವು ಹೇಳ್ತಾ ಹೋದಷ್ಟು ಜನರಿಗೆ ಕುತೂಹಲ. ಈಗ ಕ್ರಿಕೆಟ್ ಮ್ಯಾಚ್ ನಲ್ಲಿ ಒಂದೊಂದು ಓವರ್ ಮುಗಿತಾ ಇದ್ದಾಗ್ಲೂ ಎಷ್ಟು ಬಾಲ್ಗೆ ಎಷ್ಟು ರನ್ ಬೇಕು, ಎಷ್ಟು ಬಾಲ್ಗೆ ಎಷ್ಟು ರನ್ ಬೇಕು ಅಂತ ನಾವು ನೋಡ್ತೀವಲ್ಲ. ಅಂಡ್ ಆ ಕುತೂಹಲವನ್ನ ಕಾಯ್ದಿರಿಸ್ತಕ್ಕಂಥದ್ದೇ ಈ ಹಿನ್ನಡೆ ಮುನ್ನಡೆ ಅಂತಕ್ಕಂಥದ್ದು. ಹಾವು ಏಣಿ ಆಟ ಅಂತ ಇದ್ವಿ. ಹಾವು ಏಣಿ ಆಟ ಕ್ರಿಕೆಟ್ ಅಂತ ಹೇಳಿದ್ರಿಂದ ಹೇಳ್ಬಿಡ್ತೀರಿ, ಕೊನೆಯ 6 ಬಾಲ್ ಇರುತ್ತೆ ಅಲ್ಲ, ಅದೇ ಮ್ಯಾಚ್ ಟರ್ನಿಂಗ್ ಅಂತ. ಖಂಡಿತ. ಹಂಗೆ ಇಲ್ಲೂ ಆ ಕೊನೆಯ 6 ಸುತ್ತಿದೆಯಲ್ಲ, ಅದೇ ಮ್ಯಾಚ್ ಟರ್ನಿಂಗ್ ಅಂತ ಹೇಳ್ಬೋದು. ಅಲ್ಲಿಗೆ ಬಂದಿಲ್ಲ. 12-13 ಸುತ್ತಾಗ್ತಾ ಇದ್ದ ಹಾಗೇನೆ ಸರ್ ಹೇಳ್ದಂಗೆ 10,000 ಮೇಲೆ ಲೀಡ್ ಯಾರಾದರೂ ಇದ್ರೆ ಅವರು ಬೇಕಾದ್ರೆ ಲೀಡನ್ನು ಕಾಯ್ದುಕೊಳ್ಳಬಹುದಪ್ಪ ಅಂತ ಅಂದ್ಕೋಬಹುದು. ಯಾಕಂದ್ರೆ ಕಣ್ಣು ಮುಂದೆ ನಮ್ಮ ರಿಸಲ್ಟ್ ಬೆಂಗಳೂರು ಸೆಂಟ್ರಲ್ ಆಗಿದೆಯಲ್ಲ, ಬೆಂಗಳೂರು ಸೆಂಟ್ರಲ್ ಜಯನಗರದ್ದೇ ಆಗಿದೆಯಲ್ವಾ, ಜಯನಗರದಲ್ಲಿ ಆಗಿದೆ. ಆಮೇಲೆ ಧ್ರುವನಾರಾಯಣ ಅವರು ಸ್ಪರ್ಧೆ ಮಾಡಿದಾಗ ಒಂದೇ ಮತದಲ್ಲಿ ಗೆದ್ದಿರುವಂತ ಉದಾಹರಣೆ ಇದೆಯಲ್ಲ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಯಾರು ನಾನು ನೀವೇ ಇದ್ವಿ ಅವತ್ತು. ಆರಂಭದಿಂದ ಸಾಯಂಕಾಲ ಹೆಚ್ಚು ಕಡಿಮೆ ಮಧ್ಯಾಹ್ನ 2 ಗಂಟೆ ತನಕನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಲೀಡು ಲೋಕಸಭಾ ಚುನಾವಣೆಯಲ್ಲಿ. ಮಹದೇವಪುರದ ಓಪನ್ ಆದ ತಕ್ಷಣ ಏಕಾಏಕಿ ಬಿಜೆಪಿ ಲೀಡ್. ಈ ತರ ಆಗ್ಬೋದು ಬದಲಾವಣೆಗಳು. ಅದೇ ರೋಚಕ ಘಟ್ಟ ಅಂತಕ್ಕಂಥದ್ದೇ ಅದು.